ಹಲೋ ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು ದ ಚಾನಲ್ ಶ್ರೀ ರವಿ ಕಾಡ ಬ್ಲಾಗ್ಸ್. ಇದೇ ನೀವು ನೋಡತ್ತಿರಲ್ಲ, ಇದು ನಮ್ಮ ಮನೆ ಸುತ್ತ ಇರೋ ವಾತಾವರಣ. ನಾನೀಗ ನಮ್ಮ ಬೈಕಿಗೆ ಕಾಯಕತ್ತೀನಿ. ಪಪ್ಪ ಅಲ್ಲಿ ಬೈಕ್ ನಿಲ್ಲಿಸಿದ್ರೆ ಅದನ್ನು ತೊಗೊಂಬರಕ್ಕೆ ಹೋಗಿದ್ದೆ. ಇಲ್ಲಿ ನೋಡ್ರಿ, ಮಳೆ ಬಂದು ರೋಡ್ ಯಾವ ಥರ ಆಗೈತಿ. ಸೊ ಹೋಗೋಣ ಬರ್ರಿ. ನಾವೀಗ ಸಿಟಿಗೆ ಬಂದ್ವಿ. ನಾವು ಫಸ್ಟ್ ಹೋಗಿದ್ದೆ ಜ್ಯುವೆಲರಿ ಅಂಗಡಿಗೆ. ಇಷ್ಟೆಲ್ಲ ರಿಂಗ್ ನೋಡಿ ಕೊನೆಗೂ ನಾವು ಇವೆರಡು ರಿಂಗ್ನ ಸೆಲೆಕ್ಟ್ ಮಾಡಿದ್ವಿ. ಆಮೇಲೆ ನಾವು ಬಟ್ಟೆ ತೊಗೊಳಕ್ಕಂತ ಬಂದ್ವಿ ಶಾಪಿಗೆ. ಇವತ್ತು ಅಂದರೆ ಹಿಂದೆ ಹಬ್ಬ ಆಗಿದ್ದಕ್ಕೆ ಇವತ್ತು ಅಷ್ಟೇನು ರಶ್ ಇದ್ದಿದ್ದಿಲ್ಲ, ಅಂಗಡಿ ಖಾಲಿನೇ ಇತ್ತು. ಆ್ಯಂಡ್ ಇದು ನನ್ನ ಔಟ್ಫಿಟ್ ಆಫ್ ದ ಡೇ. ಅಲ್ಲಿಂದ ನಾವು ಹೋಗಿದ್ದೆ ಸ್ಲಿಪ್ಪರ್ ಶಾಪಿಗೆ. ನಂಗೆ ಸ್ಲಿಪ್ಪರ್ ತೊಗೊಳೋದಿತ್ತು, ಸೊ ಡೈಲಿ ಯೂಸಸ್ಸಿಗಂತ. ಸೊ ಇದನ್ನು ಸೆಲೆಕ್ಟ್ ಮಾಡಿದೆ. ಅಲ್ಲಿಂದ ಮನೆಗೆ ಬರೋತ್ತಿಗೆ 8 ಗಂಟೆ ಆಗೇ ಹೋಯ್ತು. ಮತ್ತೆ ಮಾರ್ನಿಂಗ್ ಸಿಗೋಣ. ಗುಡ್ ಮಾರ್ನಿಂಗ್. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್. ನಾನಿವತ್ತು ಹೋಗ್ತಾ ಇರೋದು ದಾವಣಗೆರೆಗೆ. ನಮ್ಮ ಅತ್ತೆ ಮನೆಗೆ ಹೋಗ್ತಾ ಇರೋದು ಇವತ್ತು. ಎಷ್ಟು ರಶ್ ಇತ್ತಂದರೆ ಬಸ್ಸು ತುಂಬಾ ರಶ್ ಇತ್ತು. ಫೈನಲಿ ಹಾವೇರಿಗೆ ಬಂದ್ವಿ. ಎಷ್ಟು ಮೋಡ ಆಗಿತ್ತು ಅಂತೀರಿ, ಆದರೆ ಮಳೆ ಬರಲಿಲ್ಲ, ಬರೀ ಮೋಡ. ಅಲ್ಲಿ ಹೋದ ಕೂಡಲೇ ಹೊಟ್ಟೆ ತುಂಬ ಹಸ್ತಾಯಿತ್ತು. ನಾನು ನಮ್ಮ ಮಾವ ಶಾವಿಗೆ ಬಾತ್ ತಿಂದ್ವಿ. ಇದು ಇವತ್ತಿನ ನೇಮಿಂಗ್ ಸೆರೆಮನಿ ಡೆಕೋರೇಷನ್. ಇದು ನಾನು ಟಯರ್ಡ್ ಫೀಲು. 3 hours ಜರ್ನಿ ಮಾಡಿದ್ದು. ಸಿಂಪಲ್ ಆಗಿತ್ತು, ಚೆನ್ನಾಗಾಗಿತ್ತು ಫಂಕ್ಷನ್. ಇಲ್ಲಿ ನಮ್ಮ ಅಕ್ಕ ಮತ್ತು ಮಾವ ಇದ್ದಾರೆ. ಇವನೇ ಇವತ್ತಿಂದು ಸೆಂಟರ್ ಆಫ್ ಅಟ್ರಾಕ್ಷನ್. ಆ್ಯಂಡ್ ದ ನೇಮ್ ಈಸ್ ಶ್ರೀನಯ್. ಅಲ್ಲಿಂದ ಫಂಕ್ಷನ್ ಮುಗೀತು, ಊಟ ಮಾಡ್ಕೊಂಡ್ವಿ. ಅಲ್ಲಿಂದ ನಾನು ಮತ್ತೆ ರಿಟರ್ನ್ ಊರಿಗೆ ಹೋಗ್ತಾ ಇದ್ದೀನಿ. ನಾಳೆ ಸ್ವಲ್ಪ ಕೆಲಸ ಇತ್ತು, ಅದಕ್ಕೋಸ್ಕರ ನಮ್ಮ ಮಾವನೇ ನನ್ನ ಬಸ್ ಸ್ಟಾಪ್ ತನಕ ಡ್ರಾಪ್ ಮಾಡಿದ್ರು. ಅಲ್ಲಿಂದ ಮತ್ತೆ ಜರ್ನಿ ಸ್ಟಾರ್ಟ್. ಇವಾಗ ನನಗೆ ಸೀಟ್ ಸಿಕ್ಕಿದ್ದು ಡ್ರೈವರ್ ಹಿಂದಿನ ಸೀಟು. ಏನು ಕೇಳ್ತೀರಿ ಸೌಂಡ್. ಇದಾಗಿತ್ತು ನನ್ನ 2 ದಿನದ ಬ್ಲಾಗ್. ನನಗೆ ಕಂಟಿನ್ಯೂಸ್ ಆಗಿ ಮಾಡೋಕ್ಕಾಗಲಿಲ್ಲ. ಸೊ ಏನೋ ಟ್ರೈ ಮಾಡಿದ್ದೀನಿ. ನಿಮ್ಮ ಸಪೋರ್ಟ್ ತುಂಬ ಮುಖ್ಯ. ಕೊನೆಗೂ ಹಾವೇರಿಗೆ ಬಂದ್ವಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.